ಇನ್ನು ಹಾವೇರಿಯಿಂದ ಮಗನಿಗೆ ಟಿಕೆಟ್ ಸಿಗದೇ ಇರೋದಕ್ಕೆ ಈಶ್ವರಪ್ಪ ಸಿಟ್ಟಾಗಿದ್ದಾರೆ. ಇವತ್ತು ಬೆಂಬಲಿಗರೊಂದಿಗೆ ಮಾಜಿ ಸಚಿವ ಈಶ್ವರಪ್ಪ ಸಭೆ ಮಾಡ್ತಾ ಇದ್ದಾರೆ. ಬಂಡಾಯ ಸ್ಪರ್ಧೆಯ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ ಈಶ್ವರಪ್ಪ. ಶಿವಮೊಗ್ಗದಲ್ಲಿ ರಾಷ್ಟ್ರ ಭಕ್ತರ ಬಳಗ ಹೆಸರಿನಲ್ಲಿ ಮಹತ್ವದ ಸಭೆ ಇದೆ. ಬಂಜಾರ ಭವನದಲ್ಲಿ ಇಂದು ಸಂಜೆ 5 ಗಂಟೆಗೆ ಮೀಟಿಂಗ್ ಫಿಕ್ಸ್ ಆಗಿದೆ. ಪಕ್ಷೇತರರಾಗಿ ಕಣಕ್ಕಿಳಿಯುವ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಈಶ್ವರಪ್ಪ. ಇವತ್ತಿನ ಸಭೆಯಲ್ಲಿ ಸ್ಪರ್ಧೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಿದ್ದಾರಂತೆ ಈಶ್ವರಪ್ಪ. ಈ ಬಗ್ಗೆ ಮಾಧ್ಯಮದ ಮುಂದೆಯೂ ಕೂಡ ಅದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹಾವೇರಿಯಿಂದ ಮಗನಿಗೆ ಟಿಕೆಟ್ ಬಯಸಿದ್ದೆ, ಟಿಕೆಟ್ ಸಿಗಲಿಲ್ಲ. ಈಗ ರಾಷ್ಟ್ರಭಕ್ತರ ಬಳಗದಿಂದ ಬಹಳಷ್ಟು ಒತ್ತಡ ಇದೆ. ಬಂಡಾಯ ಸ್ಪರ್ಧೆ ಆಗಬೇಕು ಅಂತ ಎಲ್ಲರೂ ಕೂಡ ಕ್ಷೇತ್ರದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಂಜೆ 5 ಗಂಟೆಗೆ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಎಲ್ಲರ ಅಭಿಪ್ರಾಯವನ್ನ ಪಡೆದು ನಂತರ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಈಶ್ವರಪ್ಪ ಮಗ ಕಾಂತೇಶ್ಗೆ ಟಿಕೆಟ್ ಸಿಗುತ್ತೆ ಅಂತ ಸ್ವತಃ ಈಶ್ವರಪ್ಪನವರು ಬಹಳಷ್ಟು ಭರವಸೆಯನ್ನ ಇಟ್ಕೊಂಡಿದ್ರು. ಆದರೆ ಹೈಕಮಾಂಡ್ ಟಿಕೆಟ್ ಅನ್ನ ಬಸವರಾಜ ಬೊಮ್ಮಾಯಿ ಅವರಿಗೆ ಘೋಷಣೆ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಈಶ್ವರಪ್ಪನವರ ಮುಂದಿನ ನಡೆ ಏನು ಅನ್ನೋದು ಇವತ್ತು ಕ್ಲಿಯರ್ ಆಗುತ್ತಾ? ಮೀಟಿಂಗ್ ಎಷ್ಟೊತ್ತಿಗಿದೆ? ಯಾರೆಲ್ಲ ಆ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ? ಮಾಹಿತಿ ಕೊಡೋದಾದ್ರೆ. ವೀಣಾ, ಏನು ಈಶ್ವರಪ್ಪನವರಿಗೆ ಈಗ ಸತಾಯಗತಾಯ ತಮ್ಮ ಒಂದು ತಾಕತ್ತನ್ನ ಪ್ರದರ್ಶನ ಮಾಡಬೇಕಾಗಿದೆ. ರಾಜಕೀಯವಾಗಿ ತಾವು ಮೂಲೆ ಗುಂಪು ಆಗ್ತಿದ್ದೀವಿ ಅನ್ನೋ ಒಂದು ರೀತಿಯಲ್ಲಿ ಅವರಿಗೆ ಒಂದು ಅಸಮಾಧಾನ ಕಾಡ್ತಾ ಇದೆ. ಜೊತೆನಲ್ಲಿ ತಮ್ಮ ಆ ರಾಜಕೀಯ ಅಸ್ತಿತ್ವದ ಜೊತೆಗೆ ಮಗನ ಒಂದು ರಾಜಕೀಯ ಅಸ್ತಿತ್ವ ಅಥವಾ ಭವಿಷ್ಯವನ್ನು ಕೂಡ ಕಂಡುಕೊಳ್ಬೇಕಾದ ಪರಿಸ್ಥಿತಿ ಅವರಿಗೆ ಬಂದೊದಗಿದೆ. ಈಗಾಗಲೇ ಅವರು ಕಾಂತೇಶ್ ಅವರನ್ನ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಯಡಿಯೂರಪ್ಪನವರು ನನಗೆ ಮಾತು ಕೊಟ್ಟಿದ್ರು, ಆದ್ರೆ ಅವರು ನನಗೆ ಕೊಟ್ಟಿರೋ ಮಾತನ್ನ ತಪ್ಪಿ ಮೋಸ ಮಾಡಿದ್ದಾರೆ ಅಂತ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಶಿವಮೊಗ್ಗದ ಬಂಜಾರ ಭವನದಲ್ಲಿ ಸಂಜೆ 5 ಗಂಟೆಗೆ ರಾಷ್ಟ್ರ ಭಕ್ತರ ಬಳಗ ಹೆಸರಿನಲ್ಲಿ ಅಭಿಪ್ರಾಯ ಸಂಗ್ರಹಣಾ ಸಭೆ ಅಂತ ಹೇಳಿ ಕರೆದಿದ್ದಾರೆ. ಈ ಸಭೆಯಲ್ಲಿ ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಬೇಕು ಅಂತ ಇದ್ದೀನಿ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಈಶ್ವರಪ್ಪನವರು ತಮ್ಮ ಬೆಂಬಲಿಗರು, ಹಿತೈಷಿಗಳು, ಕಾರ್ಯಕರ್ತರ ಮಧ್ಯದಲ್ಲಿ ಕೇಳ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿಯ ಎಲ್ಲಾ ನಾಯಕರು, ಕೆಲವು ನಾಯಕರು, ಶಾಸಕ ಚನ್ನಬಸಪ್ಪ ಸೇರಿದ ಹಾಗೆ ಸ್ಥಳೀಯ ಕಾರ್ಪೊರೇಟರ್ಗಳು ಕೂಡ ಪಾಲ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಇದು ರಾಷ್ಟ್ರಭಕ್ತರ ಸಭೆ. ಈಗಾಗಲೇ ಅವರು ಈಶ್ವರಪ್ಪನವರು ತಮ್ಮ ಯಾವುದೇ ನಿರ್ಧಾರವನ್ನ ಪ್ರಕಟ ಮಾಡಿಲ್ಲ. ಅವರು ಮನವೊಲಿಸುವ ಪ್ರಯತ್ನದ ಭಾಗವಾಗಿ ನಾವು ಕೂಡ ಆ ಸಭೆಗೆ ಹೋಗ್ತೀವಿ ಅಂತ ಹೇಳಿ ಬಿಜೆಪಿಯ ನಾಯಕರುಗಳು, ಪ್ರಮುಖರು, ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇದು ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ಈ ಕಾರ್ಯಕರ್ತರು ಬಹುತೇಕ ಕೆಲವರು ಈ ಚುನಾವಣೆಯಲ್ಲಿ ಮೋದಿಯ ಗೆಲುವಿಗಾಗಿ ನೀವು ಸ್ಪರ್ಧೆ ಮಾಡಬಾರದು ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಕಾರ್ಯಕರ್ತರು ಅವರನ್ನ ಮಾಡಲೇಬೇಕು ಅಂತ ಹೇಳುವ ಸಂಭವಗಳು ಹೆಚ್ಚಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರ ಸಂಜೆ 5 ಗಂಟೆಗೆ ನಡೆಯುವ, ಅದು ಶಿವಮೊಗ್ಗ ಕ್ಷೇತ್ರದ ಅಂದ್ರೆ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕಾರ್ಯಕರ್ತರು, ಇದರಲ್ಲಿ ಕೆಲವು ಹಾವೇರಿಯ ಕೆಲವು ಪ್ರಮುಖರು ಕೂಡ ಭಾಗವಹಿಸುವ ಸಾಧ್ಯತೆಗಳಿದೆ. ಯಾಕಂದ್ರೆ ಕಾಂತೇಶ್ಗೆ ಹಾವೇರಿ ಟಿಕೆಟ್ ಕೈತಪ್ಪಿದ್ದಕ್ಕೆ ಅದಕ್ಕೆ ಯಡಿಯೂರಪ್ಪನವರ ಕಾರಣ. ಹಾಗಾಗಿ ಯಡಿಯೂರಪ್ಪನವರ ಪುತ್ರ BY ವಿಜೇಂದ್ರ ಸ್ಪರ್ಧೆ ಮಾಡತಕ್ಕಂತಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡಿ ಅವರಿಗೆ ನಾನು ಮಣಿಸ್ತೀನಿ, ಅವರಿಗೆ ಒಂದು ತಿರುಗೇಟನ್ನು ಕೊಡ್ತೀನಿ ಅನ್ನೋ ಆತುರದಲ್ಲಿ ಹೊರಟಿದ್ದಾರೆ. ಅದಕ್ಕೆ ಇವತ್ತು ಸ್ಪಷ್ಟ ನಿರ್ಧಾರವನ್ನ ಸಂಜೆ ಅವರು ಹೊರಹಾಕುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳ್ಬೋದು. ವೀಣಾ, ಥ್ಯಾಂಕ್ ಯು ರಾಜೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.